ನಾವು ಕಸ್ ಮಾಡಿದ್ರೂ ಉಪಯೋಗಕ್ಕೆ ಬಂದರೆ ಮಾತ್ರ ಮಾಡಬೇಕು. ಸೊ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇದೆಲ್ಲದಕ್ಕೂ ಕಾರಣ ನಮ್ಮ ಪ್ರೊಡ್ಯೂಸರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು. ಅದು ಅರ್ಥನೇ ಆಗ್ತಿರ್ಲಿಲ್ಲ, ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು. ಅವಕಾಶಗಳು ಕಮ್ಮಿ ಇತ್ತು ಅಷ್ಟೇ. ಇಲ್ಲಿ ಅವಕಾಶ ಸಿಕ್ಕಿದ್ಮೇಲೆ ಬಿಡಂಗಿಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇನ್ನೊಂದು ಒಳ್ಳೆ ಸಿನಿಮಾ ಈ ಸೀಸನ್ಗೆ ಬರ್ತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷ ಬಂದಂತಹ ಸಿನಿಮಾಗಳ ಸಾಲಲ್ಲಿ ಒಂದು ವಿಭಿನ್ನವಾಗಿ ಕಾಣುವಂಥ ಟೈಟ್ಲು ಸಿನಿಮಾ ಇದೇ 27ನೇ ತಾರೀಕು ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ, ನೀವೆಲ್ಲ ನೋಡಿರ್ತೀರ. ಅವನಿರಬೇಕಿತ್ತು. ಸೊ ಚಿತ್ರತಂಡ ನನ್ನ ಜೊತೆಗಿದೆ. ನಾನು ಆಲ್ರೆಡಿ ಸಿನಿಮಾ ನೋಡಿದ್ದೀನಿ. ಸೊ ನಾನು ಸಿನಿಮಾ ನೋಡಿರೋದು ನನ್ನ ವ್ಯೂವು ಪಾಯಿಂಟು ಹೇಗಿದೆ ಅನ್ನೋದನ್ನು ನಾನು ಒಂದೊಂದಾಗಿ ಅವ್ರ ಜೊತೆ ಮಾತಾಡ್ತಾ ಬಿಡಿಸ್ತಾ ಹೋಗ್ತೀನಿ. ಆದರೆ ಎಲ್ಲವನ್ನೂ ಹೇಳೋದಕ್ಕಾಗಲ್ಲ, ಅಷ್ಟು ಕ್ಯೂರಿಯಸ್ ಎಲಿಮೆಂಟ್ಸ್ಗಳು ಸಿನಿಮಾದಲ್ಲಿದೆ. ಅದೇ ಜೀವಾಳ ಕೂಡ. ಸೊ ಅದನ್ನು ಆಮೇಲೆ ಮಾತಾಡೋಣ. ಮೊದಲಿಗೆ ನನ್ನ ಜೊತೆಗೀಗ ಡೈರೆಕ್ಟರ್ ಅಶೋಕ್ ಇದ್ದಾರೆ. ನಮಸ್ಕಾರ. ಆ್ಯಂಡ್ ಜಯಸಿಂಹ ಅವರಿದ್ದಾರೆ. ಈ ಚಿತ್ರದಲ್ಲಿ ಒಂದು ಕೀ ರೋಲ್ ಪ್ಲೇ ಮಾಡಿದ್ದಾರೆ. ನಮಸ್ಕಾರ ಜಯಸಿಂಹ ಅವರೇ. ಸೊ ಒಂದು ವರ್ಷದಿಂದ ಕನ್ನಡ ಪಿಕ್ಚರು ಮತ್ತು ಅವನಿರಬೇಕಿತ್ತು ಒಂದೂವರೆ ವರ್ಷದಿಂದ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸಾಕಷ್ಟು ಈ ಸಿನಿಮಾದ ಒಳ ವಿಷಯಗಳು ಗೊತ್ತು, ಮತ್ತು ಈ ಸಿನಿಮಾ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಒಂದು ಒಳ್ಳೆ ತಂಡ ಈ ಸಿನಿಮಾ ಬಂದ ಮೇಲೆ ಒಂದಷ್ಟು ಜನಕ್ಕೆ ನಿರಂತರವಾಗಿ ಕೆಲಸ ಸಿಗುವಂಥ ಸಿನಿಮಾ ಇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಅಶೋಕ್, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಟ್ರೈಲರ್ ಅಶ್ವಿನಿ ಮೇಡಮು ನೋಡಿ ಅಪ್ರಿಷಿಯೇಟ್ ಮಾಡಿರುವಂಥದ್ದು ತುಂಬ ದೊಡ್ಡ ವಿಷಯ ಈ ಒಂದು ಸಂದರ್ಭಕ್ಕೆ. ಒಂದು ಹೊಸಬರ ತಂಡಕ್ಕೆ, ಆಮೇಲೆ KRJ ಅವರು ಬಂದಿದ್ದಾರೆ. ಹೌದು. ಸೊ ಇದೆಲ್ಲ ಹೇಗಾಯಿತು ಅಂತ? ಇದೆಲ್ಲವೂ ಆಗೋದಕ್ಕೆ ನಮಗೆ ಮುಖ್ಯ ಕಾರಣ ನಮ್ಮ ಪ್ರೊಡ್ಯೂಸರೇ. ಸೊ ಅವರಿಲ್ಲ ಅಂತಂದರೆ ನಾವು ಈ ಅವನಿರಬೇಕಿತ್ತು ಸಿನಿಮಾನ ಈ ಮಟ್ಟದಕ್ಕೆ, ಅಂದರೆ ಈಗ ನಾವು ಸಾಂಗು ಸೂಪರ್ ಹಿಟ್ ಆಯಿತು, ಟ್ರೈಲರು ಮೊನ್ನೆ ತಾನೇ ಬಿಟ್ಟಿದ್ದೀವಿ. ಸೊ KRJ ಅವರು ಸೊ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇದೆಲ್ಲದಕ್ಕೂ ಕಾರಣ ನಮ್ಮ ಪ್ರೊಡ್ಯೂಸರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ನಾವು. ಸೊ ಅಷ್ಟು ಸಪೋರ್ಟಿವ್ ಆಗಿ ಇಷ್ಟು ದಿನಗಳಿಂದ ಆಲ್ಮೋಸ್ಟ್ ನಾವು ಶೂಟ್ ಮುಗಿಸಿದ ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಾವು ಫಸ್ಟು ಏನೋ ಒಂದು ಅನ್ವಿಲಿಂಗ್ ಪೋಸ್ಟ್ ಅಂತ ಬಿಟ್ಟಿದ್ವಿ. ಅಲ್ಲಿಂದ ಕೂಡ ಇಲ್ಲಿ ತನಕನೂ ಕೂಡ ಹಾಗೆ ಇದ್ದಾರೆ ಅವರು. ಅವ್ರದ್ದು ಒಂದೇ ಒಂದು ಸಣ್ಣ ಪಾಯಿಂಟು ಕೂಡ ಈ ಸಿನಿಮಾ ಮೇಲೆ ಪ್ರೀತಿ ಕಡಿಮೆನೇ ಆಗಿಲ್ಲ, ನಮಗಿಂತ ಜಾಸ್ತಿ ಅವ್ರಿಗೆ ಇದೆ. ಸೊ ಎಲ್ಲವೂ ಅವರಿಂದನೇ ಆಗಿರುವಂಥದ್ದು. ಅಂದರೆ ಈ ಮೂಮೆಂಟ್ಗೆ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಿದೆ. ಹೌದು ಸರ್. ಸೊ ಅಂದಕಾಲದಲ್ಲೇ ಸಾಂಗ್ ಬಂದಾಗ, ಅಥವಾ ಅದೇ ಫಸ್ಟು ಪೋಸ್ಟ್ರು ಅದೇ ಅದೊಂಥರ ಮೆಟಾಫರಿಕಲಿ ಏನೋ ಇದೆ ಅಂತ ಅನಿಸಿತ್ತು. ಹೀರೋಯಿನ್ನು ಆ ಪೋಸ್ಚರ್ ಕೊಟ್ಟಿದ್ದ ರೀತಿ, ಆ ಪೋಸ್ಟ್ರು ಒಂದೇನೇ ತುಂಬ ವಿಷಯ ಹೇಳ್ತಾಯಿತ್ತು. ಮತ್ತು ಅವನಿರಬೇಕಿತ್ತು ಅನ್ನೋದೇ ಒಂದು ದೊಡ್ಡ ಕುತೂಹಲ. ಸೊ ಆ ಕುತೂಹಲದ ನಡುವೆ ಸಾಂಗ್ ಬಿಟ್ಟಿದ್ರಿ. ವಿಜಯ್ ಪ್ರಕಾಶ್ ಅವರು ಹಾಡಿದ್ದು ಅಂದಕಾಲದಲ್ಲೇ ಹಾಡು, ಅದು ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ. ಮತ್ತು ತುಂಬ ಕಡೆ ಅದು ನಾನು ನೋಡ್ತೇನೆ ರೀಲ್ಸು ಎಲ್ಲ ಕಡೆನೂ. ಅಂದರೆ ಒಂದು ಆರ್ಗ್ಯಾನಿಕ್ ಆಗಿ ತುಂಬ ನೀಟಾಗಿ ಸ್ಪ್ರೆಡ್ ಆದಂಥ ಹೊಸಬರ ರೀಸೆಂಟ್ ಟೈಮ್ಸಲ್ಲಿ ಹೊಸಬರ ಒಂದು ಹೊಸ ಸಿನಿಮಾ ಅಥವಾ ಒಂದು ಹೊಸ ಹಾಡು ಅಂತಲೇ ಹೇಳ್ಬೋದು. ಸೊ ಈ ಥರದೊಂದು ಕಂಟೆಂಟ್ನ ನಾನು ಸಿನಿಮಾ ನೋಡಿದ್ದೀನಿ ಅನ್ನೋ ವಿಚಾರನ ನಾನು ಹೇಳಿದ್ದೀನಿ. ಬಟ್ ನನಗೇನು ಅನ್ಸ್ತದೆ, ನಾನು ಲಾಸ್ಟಲ್ಲಿ ಹೇಳಿದ್ದೀನಿ. ಫಸ್ಟಿಗೆ ಈಗ ರಿಲೀಸ್ ಆಗಿರೋಂಥ ಟ್ರೈಲರ್ ಆಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು, ಸಿನಿಮಾ ಮೇಲೆ ವ್ಯಕ್ತವಾಗ್ತಿರೋಂಥ ರೆಸ್ಪಾನ್ಸ್ಗಳಾಗಿರ್ಬೋದು, ಇದ್ರ ಬಗ್ಗೆ ಮಾತಾಡೋಣ ಅಂತ. ಓಕೆ. ಸೊ ಅವನಿರಬೇಕಿತ್ತು ಅನ್ನೋ ಒಂದು ಕಂಟೆಂಟ್ ನೀವು ಕ್ರಿಯೇಟ್ ಮಾಡಬೇಕು ಅಂತಂದಾಗ ಇವತ್ತಿನ ಸಿನಿಮಾ ಸ್ಥಿತಿ, ಇವತ್ತಿನ ವಾತಾವರಣ, ಇಂಡಸ್ಟ್ರಿ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವೆಲ್ಲ ಹೊಸಬರು ಅಥವಾ ಒಂದಷ್ಟು ಟೆಕ್ನಿಷಿಯನ್ಸ್ಗಳು ಎಲ್ಲರನ್ನೂ ಸೇರಿಸ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟಿದ್ದು ಹೇಗೆ ಮತ್ತು ಹೇಗಾಯಿತು ಅಂತ? ಸೊ ಅದೇ ಇದು ಬಿಗಿನಿಂಗ್ ಆಗಿದ್ದು ಬಿಫೋರ್ ಕೋವಿಡು. ಸೊ ಅದಕ್ಕಿಂತ ಹಿಂದೆ ನನಗಾಗಿದ್ದ ಒಂದು ಸಣ್ಣ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಒಂದು ಪಾರ್ಟ್ ಆಗಿ, ಸೊ ಅದಕ್ಕೆ ನಾವು ಹೀರೋಯಿನ್ನು ಮತ್ತು ಬೇರೆ ಆರ್ಟಿಸ್ಟ್ಗಳಿಗೆಲ್ಲ ಏನೇನು ಪಾತ್ರ ಕೊಡಬೇಕು ಇದೆಲ್ಲವೂ ಸೃಷ್ಟಿ ಮಾಡ್ತಾ ಸ್ಕ್ರೀನ್ ಪ್ಲೇಯಲ್ಲಿ. ಸೊ ಹೀಗೆ ಅದು ಒಂದು ರೂಪ ತಾಳ್ಕೊಂಡು ಸಿನಿಮಾ ಆಗಿ ಸೊ ನಾವು ರೆಡಿ ಮಾಡಿ ಇಟ್ಕೊಂಡಿರೋದು. ಸೊ ಇದು ಏನೇ ಆದ್ರೂ ನಮಗಾಗೋ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸು ಅಥವಾ ನಾವೆಲ್ಲೋ ನೋಡಿದ್ದನ್ನು ಇದನ್ನು ಹಿಂಗೆ ಹೇಳ್ಬೋದಲ್ಲ ಹಂಗೆ ಹೇಳ್ಬೋದಲ್ಲ ಈ ಥರ ಅಂದ್ಕೊಂಡೆ. ಅದನ್ನು ನಾವು ಕೂಡ ಸಿನಿಮಾ ವಾಚರ್ಸೆ. ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನು ದೊಡ್ಡ ಸ್ಟಾರ್ ಸಿನಿಮಾಗಳನ್ನು ನೋಡಿಕೊಂಡೇ ಬಂದವರು. ಅವ್ರು ಮಾಡಿದ ಸಿನಿಮಾಗಳಲ್ಲಿ ನಾವು ಕಲ್ತಿರೋದು ಅಪಾರ. ಸೊ ಹಾಗೆ ಒಂದು ಸಣ್ಣ ಎಳೆನ ನಾವು ಹೇಗೆ ಪ್ರಸ್ತುತಪಡಿಸ್ಬೋದು ಅಂತ ನೋಡಿಕೊಂಡೆ. ಸೊ ಇದನ್ನು ಅವನಿರಬೇಕಿತ್ತು ಅಂತ ಮಾಡ್ಕೊಂಡೋಗಿದ್ದು. ಜಯಸಿಂಹ ಹತ್ರ ಮಾತಾಡ್ಸೋಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈ ಅವನಿರಬೇಕಿತ್ತು ಯಾರವನು? ಸೊ ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡ್ಬೇಕು ಅವನಿರಬೇಕಿತ್ತು ಯಾರು ಅಂತ. ಸೊ ಅಂದರೆ ಈ ಕಲೋಕಿಯಲ್ ಟೈಟ್ಲ್ ಅಂತಾರಲ್ಲ, ಸೊ ಆ ಥರದ ಟೈಟಲ್ ಇಟ್ಕೊಂಡು ಸೊ ಸಿನಿಮಾದ ಕ್ಲೈಮ್ಯಾಕ್ಸ್ವರೆಗೂ ಕೂಡ ಆ ಟೈಟಲು ಥಿಯೇಟ್ರಲ್ಲಿರೋ ಆಡಿಯನ್ಸ್ನ ಹೇಳ್ಕೊಂಡು ಬರುತ್ತೆ, ಅವನಿರಬೇಕಿತ್ತು ಯಾರು ಯಾರು ಯಾರು.
ಸೊ ಹಾಗಾಗಿನೇ ಆ ಕುತೂಹಲನ, ಆ ಕ್ಯೂರಿಯಾಸಿಟಿನ ಟಿಲ್ ಕ್ಲೈಮ್ಯಾಕ್ಸ್ ತನಕ ಹೇಳ್ಕೊಂಡು ಬಂದೇ ಬರುತ್ತೆ. ಹಾಗಾಗಿ ಆ ಟೈಟ್ಲನ್ನ ನಾವು ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಅದೇ ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂಯಿಂದ ಸಿನಿಮಾ ರನ್ ಆಗ್ತಿರುತ್ತೆ. ಅವರ ಒಬ್ಬರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಬ್ಬರು ಪಾಯಿಂಟ್ ಆಫ್ ವ್ಯೂಯಿಂದ ಸೊ ಆ ಟೈಟಲ್ ಮುಂದುವರ್ಕೊಂಡು ಹೋಗ್ತಿರುತ್ತೆ. ನಾನು ಅವನಿರಬೇಕಿತ್ತು ಜಯಸಿಂಹನ ಅಥವಾ ಇನ್ನೊಬ್ಬರ ಅಂತ ಆಮೇಲೆ ಹೇಳ್ತೀನಿ. ಅಂದರೆ ಮೀನ್ ತುಂಬ ಕ್ಯೂರಿಯಸ್ ಆಗಿರೋಂತಹ ಕ್ಯಾರೆಕ್ಟರ್ಸ್ ಇವೆಲ್ಲವೂ ಯಾರು ಇವರ ಅವ್ರ ಮೇಲೆ ಹೋಗುತ್ತೆ ಅಂತ ಒಂದು ಈ ಥರದೊಂದು ಸಿನಿಮಾದಲ್ಲಿ ಮೇ ಬಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರತಿಭೆ ಈ ಸಿನಿಮಾದಿಂದ ಆಚೆ ಸಿಗ್ತಾರೆ. ಅಂದರೆ ಈ ಥರದ್ದು ಕ್ಯಾರೆಕ್ಟರ್ಗಳಿಗೆ ಅಥವಾ ಈ ಥರದ್ದು ಕತೆ ಮಾಡ್ಕೊಂಡಿರೋರಿಗೆ ಜಯಸಿಂಹ ಆ್ಯಕ್ಚುಲಿ ತುಂಬ ಡಿಮ್ಯಾಂಡ್ ಆಗೋ ಸಾಧ್ಯತೆ ಇದೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನಾನು ಪಿಕ್ಚರ್ ನೋಡಿದ್ಮೇಲೆ ಹೇಳಿದ್ದು. ಕಂಗ್ರ್ಯಾಚುಲೇಷನ್ಸ್ ಜಯಸಿಂಹ ಅವರೇ. ಥ್ಯಾಂಕ್ ಯು. ಒಂದು ಈ ಥರದೊಂದು ಸಿನಿಮಾ, ಈ ಥರದೊಂದು ಕತೆ, ಮತ್ತು ನೀವು ನಾನು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ನೋಡಿದ್ದೆ ನಾನು ನಿಮ್ಮನ್ನು. ಸೊ ಅದು ಬಿಟ್ಟರೆ ಈ ಒಂದು ಸಿನಿಮಾದಲ್ಲಿ ನಿಮಗೆ ನನ್ನ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅಂದರೆ ಇದು ಪಾತ್ರ, ಈ ಥರದ್ದೊಂದು ಪಾತ್ರ, ಮತ್ತು ಅದೇ ಮಜಾ. ನಾನು ಅದಕ್ಕೆ ಹೇಳೋಕ್ಕಾಗಲ್ಲ ಅದನ್ನು. ಸೊ ಹೇಗಾಯಿತು ಅಂತಾಯಿತು ಸರ್? ಹೇಗಾಯಿತು ಅಂದರೆ ಆಬ್ವಿಯಸ್ಲಿ ಆಡಿಷನ್ಸೇ ಕೊಟ್ಟಿದ್ದು ಸರ್. ಸೊ ಅದಕ್ಕೆ ಮುಖ್ಯವಾಗಿ ಫಸ್ಟ್ ನಾನು ಭೇಟಿ ಆಗಿದ್ದೆ ಅಶೋಕ್ ಸರ್ನ. ಆಡಿಷನ್ಸ್ ಕೊಟ್ಟ ಮೇಲೆ ಸೆಲೆಕ್ಟ್ ಆಗಿದ್ದು. ಸೊ ಒಂದು ದಿವಸ ಆಫೀಸಿಗೆ ಕರೆದು, ಆಗ ನಾನು 5Dಗೆ ವರ್ಕ್ ಮಾಡ್ತಾಯಿದ್ದೆ, ಅಸಿಸ್ಟ್ ಮಾಡ್ತಾಯಿದ್ದೆ. ಆ ಮೂಮೆಂಟಲ್ಲೇ ಕರೆದ್ರು. ಸೊ ಹಿಂಗೊಂದು ಪಾತ್ರ ಇದೆ, ನೀವು ಮಾಡಬೇಕು, ನಿಮ್ಮ ಆಡಿಷನ್ಸ್ ನಂಗೆ ಭಾಳ ಇಷ್ಟ ಆಯಿತು ಅಂತ. ಹಾಂ ಸರ್, ಪಕ್ಕ ಮಾಡೋಣ ಸರ್ ಅಂತ ಹೇಳಿ. ಸೊ ಆ ಜರ್ನಿ ಹಾಗೆ ಕಂಟಿನ್ಯೂ ಆಗ್ತದೆ. ಶೂಟ್ಸು ಆಬ್ವಿಯಸ್ಲಿ ನನ್ನ ಡೇಟ್ಸ್ ಇದ್ದಾಗ ಮಾತ್ರ ಶೂಟಿಗೆ ಹೋಗ್ತಾ ಇದ್ದೆ. ಸೊ ನನಗೆ ಪ್ರೈಮರ್ಲಿ ಪೂರ್ತಿ ಕತೆ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಅದು ಆ್ಯಕ್ಚುಲಿ ಸರ್ ಬಹಳಷ್ಟು ಸತಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು, ಕತೆ ಹಿಂಗಾಗತ್ತೆ. ಬಟ್ ಮೂವಿ ನೋಡಿದ್ಮೇಲೆ ನಿಮಗೂ ಗೊತ್ತಾಗಿದೆ, ಅದು ಅರ್ಥನೇ ಆಗ್ತಿರ್ಲಿಲ್ಲ. ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು. ನನ್ನ ಪೋರ್ಷನ್ಸ್ ಮಾತ್ರ ನಾನು ಥಿಯೇಟ್ರ್ ಮಾಡಿರೋದ್ರಿಂದ ನನ್ನ ಪೋರ್ಷನ್ಸನ್ನು ನಾನು ಪ್ರಿಪೇರ್ ಆಗ್ತಿದ್ದೆ. ಸರ್ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಅದನ್ನು ನಾನು ಡಿಲಿವರ್ ಮಾಡ್ತಾಯಿದ್ದೆ. ತದನಂತರ ಮುರಳಿ ಸರ್ ಭೇಟಿ, ಪ್ರೊಡ್ಯೂಸರ್ ಸರ್ ಪರಿಚಯ ಜಾಸ್ತಿ ಆಗಕ್ಕೆ ಶುರು ಆಯಿತು. ಸೊ ಇವರಿಬ್ಬರು ನಮ್ಮ ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಆಗ್ತಾ ಇದೆ, ನಾವು ಈಗ ಶಾರ್ಟ್ ತೆಗೆದಾಗ ಹೇಗೆ ಅದರದ್ದು ರಿಯಾಕ್ಷನ್ಸ್ ಅಕ್ಕಪಕ್ಕ ಹೇಗೆ ಬರುತ್ತೆ, ಹೇಗೆ ಮೂಡ್ ಬರ್ತಾ ಇದೆ, ಆ ಕ್ಯಾರೆಕ್ಟ್ರು ಆ ಸೀನನ್ನು ಹೇಗೆ ಎಲಿವೇಟ್ ಮಾಡ್ತಾ ಇದೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದ್ದಂಗೆ ಅವ್ರಿಗೂ ಒಂದು ಬಾಂಡಿಂಗ್ ಥರ, ಜೊತೇಲಿರೋ ಥರ ಆಗಕ್ಕೆ ಶುರು ಆಯಿತು. ತದನಂತರ ನಮ್ಮ ಪೋರ್ಷನ್ಸ್ ಎಲ್ಲ ಮುಗಿದ ಮೇಲೆ ಈ ಬಾಂಡಿಂಗ್ ಇದ್ದಿದ್ದರಿಂದ ನಾವು ಜೊತೇಲಿ ವರ್ಕ್ ಮಾಡ್ಬೋದು ಇನ್ನು. ಅಂದರೆ ಬಿಹೈಂಡ್ ದಿ ಕ್ಯಾಮ್ರಾ ಅನ್ನೋದು ಮಾಡಿದ್ದೆ, ನನಗೆ ಇಂಟ್ರೆಸ್ಟು ಇತ್ತು. ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಈ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂತು. ಆಮೇಲೆ ಇಡೀ ಫಿಲಮ್ ನಾವು ಯಾವಾಗ ಎಡಿಟಿಂಗ್ ಟೇಬಲಲ್ಲಿ ಕೂತ್ಕೊಂಡು ನೋಡಿದ್ವಿ, ಆಗ ಏನು ಕ್ರಿಯೇಟ್ ಆಗಿದೆ ಅನ್ನೋದು ಅರ್ಥ ಆಗ್ತಾ ಬಂತು. ಈ ಪ್ರೀತಿ ಬಾಂಡಿಂಗೆ ಇವತ್ತುವರೆಗೂ ಪ್ರತಿಯೊಂದು ಸ್ಟೇಜಸ್ಸಲ್ಲೂ ಜೊತೇಲಿ ಕರ್ಕೊಂಡು ಹೋಗೋದಕ್ಕೆ ಅಥವಾ ನಾನು ಜೊತೇಲಿ ಇರೋದಕ್ಕೋಸ್ಕರನೂ ಈ ಬಾಂಡಿಂಗು, ಈ ಪ್ರೀತಿನೇ ಕಾರಣ ಆಗಿದೆ ಸರ್. ಗೊತ್ತಿಲ್ವ, ಈ ಸಿನಿಮಾದಲ್ಲೂ ಇವರು ಒಂದು ಪದ ಹೇಳ್ಬೋದು, ಇವರು ಮಾಸ್ಟರ್ ಅಂತ ಇರೋ ಹೆಸರು. ಸೊ ಆ ಮಾಸ್ಟರು ಆ್ಯಕ್ಚುಲಿ ಸಿನಿಮಾ ಜೊತೆಗೂ ಮಾಸ್ಟರ್ ಆಗಿದ್ದಾರೆ. ಆ ಪಿಕ್ಚರಲ್ಲಿ ಹಂಗೇನೆ. ಅಂದರೆ ನಾನು ತುಂಬ ಹತ್ರದಿಂದ ನೋಡೋದ್ರಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಿನಿಮಾ ನೋಡೋರಿಗೆ ಮಾಸ್ಟರ್ ಕ್ಯಾರೆಕ್ಟರ್ ಅಂತೂ ಸರಿಯಾಗಿ ಕುಕ್ಕುತ್ತೆ, ಅದಂತೂ ಫಾರ್ ಶೋರ್. ಆ್ಯಂಡ್ ಈ ಮೇಕಿಂಗ್ ಹಂತದಿಂದನೂ ಜೊತೆಗಿದ್ದೀರಾ. ಸೊ ಸಿನಿಮಾದೊಳಗೆ ತುಂಬ ಇನ್ವಾಲ್ವ್ ಆಗಿದ್ದೀರಾ. ಸೊ ಈ ಪಾತ್ರ ಅಥವಾ ಈ ಥರದೊಂದು ಕ್ಯಾರೆಕ್ಟರೈಸೇಷನ್ನು ಈ ಸಿನಿಮಾ ನೋಡಿದ್ಮೇಲೆ ಅದು ತುಂಬ ಜನ ಮಾತಾಡ್ತಾರೆ ಕೂಡ. ಸೊ ನಿಮ್ಮ ನಿರೀಕ್ಷೆ ಹೇಗಿತ್ತು ಅಂತಂದರೆ? ಸರ್, ಇನಿಷಿಯಲ್ ಸ್ಟಾರ್ಟ್ ಮಾಡಿದಾಗಂತೂ ನನ್ನ ಕ್ಯಾರೆಕ್ಟರ್ ಅಷ್ಟೇ, ಅಥವಾ ಆ ಕ್ಯಾರೆಕ್ಟರ್ ಮೇಲೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ನಾನು ಅದನ್ನು ಸುಮ್ಮನೆ ಪ್ಲೇ ಮಾಡೋದಕ್ಕಿಂತ ಅದನ್ನು ನನ್ನ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಬೇಕು. ಅದು ನಾನು ಕಲ್ತಿರೋದೆ, 10 ಇಯರ್ಸಿಂದ ಅದನ್ನು ಕಲ್ತಿರೋದೆ. ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಬೇಕು, ಅದು ಮಾತಿನ ಶೈಲಿ ಕ್ರಿಯೇಟ್ ಮಾಡಬೇಕು, ಅದ್ರ ಮ್ಯಾನರಿಸಮ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಕಲ್ತಿರೋದು. ಅವಕಾಶಗಳು ಕಮ್ಮಿ ಇತ್ತು ಅಷ್ಟೇ. ಇಲ್ಲಿ ಅವಕಾಶ ಸಿಕ್ಕಿದ್ಮೇಲೆ ಬಿಡೋಂಗಿಲ್ಲ. ಸೊ ಅದನ್ನು ಡೆಪ್ತಲ್ಲಿ ವರ್ಕ್ ಮಾಡಿ ಇದನ್ನು ಹೀಗೆ ಮಾಡಿದ್ರೆ ಹೇಗೆ, ಮ್ಯಾನರಿಸಮ್ಸ್ ನೀವು ನೋಡಿದ್ದೀರ, ಆ ಮ್ಯಾನರಿಸಮ್ಸ್ ಚೇಂಜ್ ಮಾಡಿದ್ರೆ ಹೇಗೆ, ಡೈಲಾಗ್ ಟು ಡೈಲಾಗ್ ವೇರಿಯೇಷನ್ಸ್ ಕೊಟ್ಟರೆ ಹೇಗೆ, ಆಮೇಲೆ ಹಿಂದಿನ ಸೀನಲ್ಲಿ ನಾನು ಹಿಂಗೆ ಮಾಡಿದ್ದೆ, ಈ ಸೀನಲ್ಲಿ ಹಿಂಗೆ ಮಾಡೋಣ, ಅದಕ್ಕೆ ಅವಕಾಶ
ಅವಕಾಶ ಇದ್ರೆ ತಾನೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಈಗ ಅಂದರೆ ನಾವು ಈಗ ಇವ್ರು ಏನಾದರೂ ಒಂದು ನಮಗೆ ಅನಿಸಿದ್ದಕ್ಕಿಂತ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ಪಟ್ ಅಂತ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಬಿಡ್ತೀವಿ. ಸೊ ಹಾಗೆ ಮಾಡ್ಕೊಂಡೋಗಿ ಮುಗಿಸಿರೋಂಥದ್ದು. ಟ್ರೈಲರ್ ಏನೋ ಡೈಲಾಗ್ ಹೇಳಿದ್ದೀರಾ? ಹೌದು, ಅದು ನಿಮಗೆ ಗೊತ್ತಿದೆ. ಬಟ್ ಟ್ರೈಲರ್ ಹೇಳ್ಬೋದು. ನಾವು ಕಕ್ಕಾಸ್ ಮಾಡಿದ್ರು ಉಪಯೋಗಕ್ಕೆ ಬಂದರೆ ಮಾತ್ರ ಮಾಡಬೇಕು ಅಷ್ಟೇ ಇದೆ. ಇನ್ನು ಮುಂದಕ್ಕೆ ಅದ್ರದ್ದು ಇನ್ನೂ ಇದೆ, ಗೊತ್ತು. ಅದು ಸಿನಿಮಾ ಥಿಯೇಟರ್ ನೋಡಿದೆ. ಅಂದರೆ ನಾನು ಹೇಳೋದು ಸಂಭಾಷಣೆ ಚೆನ್ನಾಗಿದೆ, ಅಂದರೆ ವಿಷಯ ಚೆನ್ನಾಗಿದೆ, ತುಂಬ ಪ್ರಾಕ್ಟಿಕಲ್ ಆಗಿದೆ. ಆದರೆ ಪ್ರಾಕ್ಟಿಕಲ್ ಆಗಿದೆ ಸಂಭಾಷಣೆಗಳು, ಅಲ್ಲಲ್ಲೇ ಹೊಡಿತಾ ಇದೆ ಚಿಕ್ಕ ಚಿಕ್ಕ. ಆ್ಯಂಡ್ ಅಶೋಕ್, ನೀವು ಈ ಒಂದು ಕತೆ ಮಾಡ್ಕೋಬೇಕು, ಅದೇ ಆಗಲೇ ಹೇಳ್ತಾ ಇದ್ರಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅನ್ನೋದು. ಆ್ಯಕ್ಚುಲಿ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಅದೊಂದು ಸರ್ಪ್ರೈಸು. ಸೊ ಅದನ್ನ ಆಮೇಲೆ ರಿವೀಲ್ ಮಾಡ್ಬೋದು, ಅವನಿರ್ಬೇಕಿತ್ತು ಥರ ಆಮೇಲೆ. ಹೌದೌದು. ಸೊ ಒಂದು ಈ ಸಬ್ಜೆಕ್ಟ್ ಬರ್ಕೋಬೇಕಾರೆ, ಒಂದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ಬೇಕಾರೆ, ಮೊದಲನೇ ಸಿನಿಮಾ ಮಾಡ್ಬೇಕಾರೆ ಯಾವಾಗಲೂ ಒಂದು ಆತಂಕ ಇರುತ್ತೆ. ಒಂದು ಸ್ಟಾರ್ಗಳನ್ನ ಇಟ್ಕೊಂಡ್ಬಿಟ್ಟು ಮಾಡಿಬಿಡೋಣ, ಅಥವಾ ಒಂದು ತುಂಬ ಸ್ಟ್ರಾಂಗ್ ಇರುವಂಥ ಟೀಮ್ ಕಟ್ಕೊಂಡು ಮಾಡಿಬಿಡೋಣ, ಒಳ್ಳೆ ಪ್ರೊಡ್ಯೂಸರ್ ಸಿಗಬೇಕು, ಈ ಥರದ್ದೆಲ್ಲ ಇರುತ್ತೆ. ಸೊ ಈ ಒಂದು ಸಿನಿಮಾ ಮಾಡೋ ಹಂತದಲ್ಲಿ ಈ ಥರದೊಂದು ಸಾಹಸಕ್ಕೆ ಕೈ ಹಾಕಬೇಕಾದ್ರೆ ಧೈರ್ಯ ಬೇಕು. ನೀವು ಹೆಂಗೆ ಧೈರ್ಯ ಮಾಡಿದ್ರಿ ಅಂತ ಅಂತಂದರೆ, ಈಗ ನಾನು ಮತ್ತು ನಮ್ಮ ಪ್ರೊಡ್ಯೂಸರು ಮುರಳಿ ಬಿಟಿಯವರು ಇಬ್ಬರು ಸೇರಿಕೊಂಡು ಮುಂಚೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ನಾನು ಬೇವರ್ಸಿ ಗೊತ್ತಾ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ. ಇವ್ರ ಟೈಟಲ್ಗಳೇ ಸೊ ಇದು ಇವತ್ತು ಇದಿದೆ, ಯೂಟ್ಯೂಬಲ್ಲಿದೆ. ಸೊ ಒಂದು ಹೆಣ್ಣಿನ ಶೋಷಣೆನ ಹೇಗಾಗತ್ತೆ ಅನ್ನೋದನ್ನು ಸೊ ನಾನು ಬೇವರ್ಸಿ ಗೊತ್ತಾ ಅನ್ನೋದು ಹೇಳುತ್ತೆ ಆ ಶಾರ್ಟ್ ಫಿಲಮು. ಸೊ ಆ ಶಾರ್ಟ್ ಫಿಲಮಲ್ಲೇ ನಮಗೆ ಬೆಸ್ಟ್ ಅವಾರ್ಡ್ ಬಂದಿತ್ತು. ಸೊ ಅದು ಯೂಟ್ಯೂಬಲ್ಲಿ ಕೂಡ ತುಂಬ ಟ್ರೆಂಡಿಂಗಲ್ಲಿತ್ತು ಆ ಟೈಮಲ್ಲಿ. ಸೊ ಅದು ಮಾಡಿದ್ಮೇಲೆ ನನಗೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಧೈರ್ಯ ಬಂತು. ಸೊ ನಾನು ಈಗ ಆವಾಗ ಅದಕ್ಕೊಂದು ಸಣ್ಣ ಬಂಡವಾಳ ಅಷ್ಟೇ, ಸಣ್ಣ ಬಂಡವಾಳ. ಸೊ ಈ ಗ್ರೋತ್ ಆಯಿತು ಪ್ರೊಡ್ಯೂಸರ್ದು, ಅವರು ಹಣಕಾಸಿನ ಮೂಲ ಅವ್ರದ್ದು ಕೂಡ ಗ್ರೋತ್ ಆಯಿತು. ಸೊ ನಾನು ಕೂಡ ಜ್ಞಾನದ ಮೂಲಕ ಒಂದು ಸ್ವಲ್ಪ ನಾನು ಗ್ರೋತ್ ಆದೆ. ಸೊ ಒಂದು ಸಿನಿಮಾನ ಮಾಡಿಬಿಡುವ ಅಂತ ಡಿಸೈಡ್ ಆಗಿ, ಸೊ ಅದಕ್ಕೆ ಕಥೆನ, ಸೊ ಸ್ಕ್ರೀನ್ ಪ್ಲೇ, ಆ್ಯಕ್ಚುಲಿ ನಾವು ಕತೆ ಏನಿರುತ್ತೆ ಸ್ಕ್ರೀನ್ ಪ್ಲೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಕ್ರೀನ್ ಪ್ಲೇನೇ ನಮ್ಮನ್ನು ಟಿಲ್ ಎಂಡ್ ತನಕ ಕರ್ಕೊಂಡು ಹೋಗುವಂಥದ್ದು. ಸೊ ನಮ್ಮ ಪ್ರೊಡ್ಯೂಸರು ಕೂಡ ಸೊ ಶಾರ್ಟ್ ಫಿಲ್ಮ್ ನೋಡಿದಾಗ ಆ ಶಾರ್ಟ್ ಫಿಲ್ಮು ಕೂಡ ಫ್ರಮ್ ಬಿಗಿನಿಂಗ್ ಟು ಟಿಲ್ ಎಂಡ್ ತನಕ ಅದು ಕಾಯ್ಕೊಂಡು ಹೋಗಿತ್ತು. ಜನನ ಅಂದರೆ ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡ್ತಿತ್ತದು. ಸೊ ಇವ್ನು ಮಾಡ್ತಾನೆ ಅಂತ ಅವರು ನಮ್ಮನ್ನು ಧೈರ್ಯ ಕೊಟ್ಟು, ಸೊ ಈ ರೀತಿ ಒಂದು ಮಾಡ್ಕೊಂಡು ಹೋಗೋಣ ಅಂತ ಸೊ ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ನಾವು ಮಾಡ್ಕೊಂಡು ಹೋಗಿದ್ದು. ಜೊತೆಗೆ ನನ್ನ ಸಹ ಎಲ್ಲ ಕಲಾವಿದರು, ಆಮೇಲೆ ನನ್ನ ಟೆಕ್ನಿಷಿಯನ್ಸ್, ಮ್ಯೂಸಿಕ್ ಡೈರೆಕ್ಟ್ರು, ಸೊ ಲೋಕಿಯವರು, ಸೊ ನಮ್ಮ ಹೀರೋಯಿನ್ನು ನಮ್ಮ ಶರ್ಮಾಜಿ, ನಮ್ಮ ಸಿನಿಮಾದಲ್ಲಿ ಮಾಡಿರುವಂಥವ್ರು ಎಲ್ಲರೂ ಆಲ್ಮೋಸ್ಟ್ ನನಗೆ ಗೊತ್ತಿರೋರೆ. ಸೊ ಈಗ ದೇವರಾಜ್ ಪೂಜಾರಿಯವರು, ಸೊ ನನ್ನ ತುಂಬ ಹಳೆ ಸ್ನೇಹಿತರವರು, ಸೊ ಅವರಿಂದ ಬಂದಿದ್ದು ಪ್ರಶಾಂತ್ ಸಿದ್ದಿಯವರು, ಸೊ ಅವ್ರ ಮೂಲಕನೇ ಪರಿಚಯ ನನಗೆ, ಕಿರಣ್ ನಾಯಕರು. ಸೊ ಎಲ್ಲರೂ ನನ್ನ ಸುತ್ತಮುತ್ತಲು ಇರೋರನ್ನೇ ಹಾಕ್ಕೊಂಡಿದ್ದೀನಿ. ಸೊ ಶರ್ಮಾಜಿ ನಮ್ಮ ಸಿನಿಮಾದಲ್ಲಿ ಅಂದರೆ ಬಿಗಿನಿಂಗೇ ನನ್ನ ಜೊತೆ ಜಾಯ್ನ್ ಆಗಿದ್ದರು. ಸೊ ಅವ್ರಿಗೊಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಏನಿತ್ತು, ಆ ಕ್ಯಾರೆಕ್ಟರ್ ಇದ್ದಾಗ ಮಾತ್ರ ಅವರು ಶೂಟಿಗೆ ಬರ್ತಿದ್ರು. ಬಟ್ ಹೋಗ್ತಾ ಅವರು ನಮ್ಮ ಜೊತೆ, ಅಂದರೆ ನಮ್ಮ ಟೆಕ್ನಿಕಲಿ ಟೀಮ್ ಜೊತೆನೂ ಜಾಯ್ನ್ ಆದರು. ಸೊ ಪ್ರತಿ ಶೂಟಿಗೂ ನಮ್ಮ ಜೊತೆ ಬಂದು ಜಾಯ್ನ್ ಆದರು. ನಾನು ಇರ್ತೀನಿ ಅಂತ. ಸೊ ಅವರ ಇನ್ಪುಟ್ಸು ತುಂಬ ಇಂಪಾರ್ಟೆಂಟ್ ಆಯಿತು ಸಿನಿಮಾಗೆ. ಸೊ ಹೀಗೆ ಜರ್ನಿ ಶುರುವಾಗಿ ಒಂದು ಈ ಥರದೊಂದು ಏನೋ ಪ್ರಾಜೆಕ್ಟನ್ನು ನಾವು ತೆರೆ ಮೇಲೆ ತರೋದಕ್ಕೆ ಸಿದ್ಧವಾಗಿದ್ವಿ. ಅಂದರೆ ಈ ಥರದ ಕತೆ ಮಾಡೋ ನಾಯಕ ನಾಯಕಿ ಅನ್ನೋ ಒಂದು ಅವ್ರ ಮೇಲೆ ಫೋಕಸ್ ಆಗುತ್ತೆ. ಇರೋ ಎಲ್ಲ ಕ್ಯಾರೆಕ್ಟರ್ಗಳು ಫೋಕಸ್ ಆಗುತ್ತೆ. ಹೌದು, ಇರೋ ಎಲ್ಲ ಕ್ಯಾರೆಕ್ಟರ್ಗಳು ಹೀರೋಗಳೇ ಅನಿಸುತ್ತೆ. ಎಲ್ಲರೂ ವಿಲನ್ ಥರನೇ ಕಾಣ್ತಾರೆ. ನಾಯಕಿನೂ ಎರಡೂ, ಅಂದರೆ ನಾನು ಹೇಳೋದು ಎಲ್ಲ ಪಾತ್ರಗಳು ಅದೇ ಥರದೊಂದು ಇದಾಗುತ್ತಲ್ಲ. ಸೊ ಆ ಒಂದು ಕಾರಣಕ್ಕೆ ಆಯ್ಕೆಗಳಂತ ಬಂದಾಗ ಈ ಆಡಿಷನ್ನು, ಇದು ಏನೋ ಅವ್ರಿಗೊಂದು ವರ್ಕ್ಶಾಪ್ಸು, ಇವೆಲ್ಲ ವರ್ಕ್ ಮಾಡಿ ಸಿನಿಮಾ ಮಾಡೋದಂದರೆ ದೊಡ್ಡ ಸಾಹಸನೇ ಅಲ್ವಾ. ಸೊ ಈ ಒಂದು ನಿಟ್ಟಿನಲ್ಲಿ ಅವನಿರಬೇಕಿತ್ತು ಆಗಿದ್ರ ಬಗ್ಗೆ ನಾನು ಸುಮಾರು ಕೇಳಿದ್ದೀನಿ ಈ ವಿಚಾರಗಳು. ಇದು ಹೆಂಗಾಯ್ತು ಅಂತ. ಆ್ಯಕ್ಚುಲಿ ಅದೇ, ಏನೇ ಆದ್ರೂ ಒಂದು ಪ್ರಯತ್ನ ಪ್ರತಿಯೊಂದನ್ನು ಮಾಡ್ತಾನೆ ಇರಬೇಕು, ಹೊಸದು ಮಾಡಬೇಕು. ಈಗ ನಾವು ಒಂದು ಸಣ್ಣ ಸಿನಿಮಾನೇ ನಾವು ಮಾಡಿರೋದು. ಸೊ ಸಣ್ಣ ಸಿನಿಮಾಗೆ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕ್ಕೊಳ್ಳೋದು ನಮಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಫೈನಾನ್ಷಿಯಲಿಯೂ ಕಷ್ಟ ಆಗುತ್ತೆ, ಬೇರೆ ರೀತಿಯಿಂದನೂ ನಮಗೂ ಕಷ್ಟ ಆಗ್ಬೋದು. ಸೊ ನಾವು ಎಲ್ಲರೂ ಆಡಿಷನ್ ಮಾಡಿದ್ವಿ. ಆಲ್ಮೋಸ್ಟ್ ಯಾರ್ಯಾರು ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಸಿನಿಮಾದಲ್ಲಿ ಈಗ ನಾಯಕಿನ ಬಿಟ್ಟು ಬೇರೆ ಕ್ಯಾರೆಕ್ಟರ್ಸು ಕೂಡ ಹೈಲೈಟ್ ಆಗ್ತಾ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ಸ್ಗಳನ್ನು ಕೂಡ, ಅಂದರೆ ಬಾರಿಂಗ್, ಈಗ ಪ್ರಶಾಂತ್ ಸಿದ್ದಿ ಸರು ಮತ್ತು ಕಿರಣ್ ನಾಯಕ್ ಸರು ಮತ್ತು ಲಕ್ಷ್ಮೀ ದೇವಮ್ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರೆಲ್ಲ ಡೈರೆಕ್ಟಾಗಿ ಬಂದಿರೋರು, ಅವ್ರನ್ನೆಲ್ಲ ನಾವು ಕೂಡ ಇಷ್ಟಪಟ್ಟು ಅವ್ರನ್ನ ಸಿನಿಮಾದಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಅದಲ್ಲದೆ ಯಾರ್ಯಾರು ಈ ಸಿನಿಮಾದಲ್ಲಿ ಹೊಸಬರಾಗಿ ಬಂದಿದ್ದಾರೋ ಅವರೆಲ್ಲರನ್ನೂ ನಾನು ಎಲ್ಲೋ ಒಂದು ಕಡೆ ನೋಡಿರ್ತೀನಿ.
ಅವ್ರನ್ನ ಈಗ ನಾನೇ ಕರೆದು ಆಡಿಷನ್ ಮಾಡಿರೋದಲ್ಲ, ಅವ್ರು ಎಲ್ಲೋ ಒಂದು ಕಡೆ ನೋಡಿದ್ದೀನಿ ಅವ್ರನ್ನ. ಸೊ ನೋಡಿ ನಾನು ಅವ್ರನ್ನ ಮೆಚ್ಚಿ ಸೊ ಅವ್ರನ್ನ ಕರ್ಕೊಂಡು ಸೊ ಮಾಡೋಣ ಇದೊಂದು ಕ್ಯಾರೆಕ್ಟರ್ ನೀವು ಮಾಡಿ ಅಂತ ಮಾಡಿರುವಂಥದ್ದು. ಆಮೇಲೆ ನಮ್ಮ ಸಿನಿಮಾದಲ್ಲಿ ಮಾಡಿರೋ ಒಂದು ಕೆಲವು ಅಸಿಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ಸ್ ಯಾರಿದ್ದಾರೆ, ಸೊ ಅವರಲ್ಲೂ ಟ್ಯಾಲೆಂಟ್ ಇದೆ. ಸೊ ಅವರು ಕೂಡ ಈ ಕ್ಯಾರೆಕ್ಟರ್ನ ಮಾಡ್ಬೋದು ಅಂತಂದು ಅವ್ರಿಗೂ ಕೂಡ ನಾನು ಕೊಟ್ಟು ಕೆಲವೊಂದು ಕ್ಯಾರೆಕ್ಟರ್ಸ್ನ ಮಾಡಿಸಿದ್ದೀನಿ. ಆಮೇಲೆ ಸರ್ ಈ ಸಿನಿಮಾ ಜಾನರ್ ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸಸ್ಪೆನ್ಸು ಥ್ರಿಲ್ಲರ್ ಅಲ್ವಾ. ಸೊ ವೆನ್ ಈ ಥರ ಮೂವಿಯಲ್ಲಿ ನಾವು ನೋನ್ ಫೇಸಸ್ಸು ಆ ಥರದನ್ನು ಬಳಸ್ಬಿಟ್ರೆ ನಾವು ಆ ಸಸ್ಪೆನ್ಸ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಬ್ಬ ದೊಡ್ಡ ಕ್ಯಾರೆಕ್ಟರ್ ಅಂಥದ್ದಿತ್ತು ಅಂತ ಹೇಳಿದಾಗ ಆಬ್ವಿಯಸ್ಲಿ ಆ ವೆಯ್ಟೇಜ್ ಅವರೇ ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋದು ಜನಕ್ಕೆ ಅನ್ಸಕ್ಕೆ ಶುರುವಾಗತ್ತೆ. ಸೊ ಹೊಸಬ್ರಿದ್ದಾಗ ಆವಾಗಲೇ ಈ ಥರ ಕತೆಗಳು ಪ್ಲೇ ಆಗಕ್ಕೆ ಈಸಿ. ಸೊ ದಟ್ ನಿಮ್ಗೆ ಗೊತ್ತಾಗಲ್ಲ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಆ ರೀತಿಲಿ ಇದು ವರ್ಕ್ ಆಗಿದೆ ಅಂತ ನನಗನ್ಸುತ್ತೆ ಸರ್. ಆಮೇಲೆ ನೀವು ಹೇಳ್ದಂಗೆ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್, ನೀವು ರಂಗನ್ ಕ್ಯಾರೆಕ್ಟರು ನೋಡಿದ್ದೀರಾ, ಎಕ್ರೆ, ಆ ಕ್ಯಾರೆಕ್ಟರ್ಸ್ ಎಲ್ಲನೂ ಉಳ್ಕೊಳ್ಳುತ್ತೆ ಆಚೆ ಬಂದ ಮೇಲೆ. ಬಸವ ಅವ್ರ ಕ್ಯಾರೆಕ್ಟರ್ ಉಳ್ಕೊಳ್ಳುತ್ತೆ. ಸೊ ಇಂಡಿವಿಜುವಲ್ ಕ್ಯಾರೆಕ್ಟರ್ಸು ಉಳ್ಕೊಂಡಾಗ ನಿಮ್ಗೇನು ಅನ್ಸುತ್ತೆ, ಈ ಮೂವಿಲಿ ವೆರೈಟಿ ಇದೆ, ಇದನ್ನು ನಾನು ಹಿಂದೆ ನೋಡಿರಲಿಲ್ಲ ಅನ್ನೋ ಫೀಲ್ ಬರುತ್ತೆ. ಪ್ರಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದ್ದಲ್ಲಿ ತುಂಬ ಸತಿ ಹಂಗೆ ಅನಿಸ್ಬಿಡುತ್ತೆ, ನಾವು ಗೆಸ್ ಮಾಡಿಬಿಡ್ತೀವಿ ಅಂತೇನೋ ಅನಿಸುತ್ತೆ ಸರ್. ಸೊ ಆ ರೀತಿ ವರ್ಕ್ ಆಗಿರೋದು ತುಂಬ ಚೆನ್ನಾಗಿದೆ. ಅಂದರೆ ಇದು ಒಂದು ತುಂಬ ನೀಟಾಗಿ ಪರಿಶುದ್ಧ ಸಿನಿಮಾ ರಿಸರ್ಚ್ ಇದು. ಸೊ ಸಿನಿಮಾ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ಆ ಕ್ಯಾರೆಕ್ಟರ್ಗಳು, ಆ ಡೈಲಾಗ್ಗಳು ಅದು ನೆನಪಿದ್ದಾಗ ಸಿನಿಮಾ ಯಾವಾಗಲೂ ವರ್ಕ್ ಆಗುತ್ತೆ. ಅದಕ್ಕೆ ಈ ಸಿನಿಮಾದಲ್ಲಿ ಆ ಥರ ತುಂಬ ವಿಷಯ ಇದೆ. ಈಗ ನಾನು ಸಿನಿಮಾ ನೋಡಿ ಆಲ್ಮೋಸ್ಟು ಒಂದು ವಾರ ಆಯ್ತಾ ಏನೋ ಗೊತ್ತಿಲ್ಲ, ಬಟ್ ಇನ್ನೂ ಎಲ್ಲ ಕ್ಯಾರೆಕ್ಟರ್ಗಳು ಅವಾಗವಾಗ ಹಿಂಗೆ ಬಂದು ಹೋಗ್ತಾನೆ ಇರ್ತವೆ, ಅಂದರೆ ಅದು ರೀಡ್ ಆಗ್ತಾನೆ ಇರುತ್ತೆ. ಸೊ ಆ ವಿಷಯಕ್ಕೆ ಒಂದು ಈ ಥರದ್ದೆಲ್ಲ ಆಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಹಸಿವು ಕಾಡಿರುತ್ತೆ. ಸೊ ಒಂದು ನಾನು ಕೇಳೋದು ಮರೆತೆ ಆಗಲಿಲ್ಲ, ಹಿನ್ನೆಲೆ ಹೇಳೋ ಥರದ್ದಾದರೆ ಈಗ ಜಯಸಿಂಹ ಅವ್ರ ಹಿನ್ನೆಲೆ ಹೆಂಗೆ, ಏನು, ಹೆಂಗೆ ಬಂದ್ರಿ ಅಂತ? ಬಂದಿದ್ದು 2015 ಅಭಿನಯ ತರಂಗ ಸ್ಟಾರ್ಟ್ ಮಾಡಿದೆ ಸರ್. 2015 ಬ್ಯಾಚ್ ಥಿಯೇಟರು. ಅದಕ್ಕಿಂತ ಹಿಂದೆ ಅಷ್ಟೊಂದು ಸ್ಕೂಲ್ ಕಾಲೇಜಸಲ್ಲಿ ಮಾಡ್ತಾ ಇದ್ದಿದ್ದು, ಬಟ್ ಹೇಗೆ ಹೋಗೋದು, ಯಾವ ಬ್ಯಾಕ್ಗ್ರೌಂಡ್ ಯಾವುದೂ ಇರಲಿಲ್ಲ, ಹೇಗೆ ಹೋಗೋದು ಅನ್ನೋದು ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ 12 ಬ್ಯಾಚು, ಅವನು ರೆಫರ್ ಮಾಡ್ದ. ಸೊ ಥಿಯೇಟ್ರೇ ಅಲ್ಲಿ ಮಾಡಿದ್ಮೇಲೆ 1 ಇಯರ್ ಕೋರ್ಸ್ ಮಾಡಿದ್ಮೇಲೆ ಅದರ ರುಚಿ, ಥಿಯೇಟ್ರ್ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು ಸರ್, ಅದ್ರ ರುಚಿ ನೀವು ಮಾಡಿದಾಗಲೇ ಗೊತ್ತಾಗೋದು. ಅದು ರುಚಿ ಹತ್ತದ ಮೇಲೆ ನಾನು ಸ್ಕೂಲಲ್ಲೇ ನನ್ನ ಬ್ಯಾಚ್ ಮುಗಿದ ಮೇಲೂ 2 ಇಯರ್ಸ್ ನಾನು ಅಲ್ಲೇ ಕಂಟಿನ್ಯೂ ಮಾಡಿದೆ. ಇನ್ನೂ ಕಲಿಯೋದಿದೆ, ಸಿಕ್ಕಾಪಟ್ಟೆ ಇದೆ, ನನಗೇನೂ ಗೊತ್ತಿಲ್ಲ ಅನ್ನೋ ಥರ. ತದನಂತರ ನಾನು ಇನ್ನೊಂದು ನವರಸ ನಟನ ಅಕಾಡೆಮಿ ಅಂತ ಅಲ್ಲಿ ಟೀಚ್ ಮಾಡೋಕ್ಕೆ ಹೋದೆ. ಸೊ ಅಲ್ಲೊಂದು 2 ಇಯರ್ಸ್ ಟೀಚ್ ಮಾಡಿದೆ. ಟೀಚ್ ಮಾಡೋ ರುಚಿ ಬೇರೆ, ಕಲಿಯೋ ರುಚಿ ಬೇರೆ, ಟೀಚ್ ಮಾಡೋ ನಮ್ಗೆ ಗೊತ್ತಿರೋದನ್ನ ಹೇಳ್ಕೊಡೋ ರುಚಿ ಬೇರೆ. ಒಂದು ಪಾಯಿಂಟಲ್ಲಿ ಆ್ಯಕ್ಟ್ ಮಾಡಬೇಕು, ಆಗ ಕೊರೋನಾ ಎಲ್ಲ ಬಂದ್ಬಿಡ್ತು ಸರ್. ಸೊ ಆ ಕ್ಲಾಸಸ್ಸು ಸ್ವಲ್ಪ ಡೌನ್ ಆಯಿತು. ಬಟ್ ಈ ಆ್ಯಕ್ಟ್ ಮಾಡೋ ರುಚಿ, ಇನ್ನು ನಾನು ಪರ್ಫಾರ್ಮ್ ಮಾಡಬೇಕೀಗ ಅನ್ನೋದು. ಆಗ ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸೀರಿಯಲ್ ಮಾಡಿದ್ದು ಅರಮನೆ ಗಿಳಿ ಅಂತ. ಅದರಲ್ಲಿ ಸಣ್ಣ ಪಾತ್ರ. ಆ ಸೀರಿಯಲ್ ಬೇಗ ವೈಂಡ್ ಅಪ್ ಆಯಿತು. ನಂತರ ಹಾಗೆ ಅಲ್ಲಿ ನಾನು ಕಲರ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಅಂದರೆ ನಾನು ಮಾಡ್ತಿರೋ ಪರ್ಫಾರ್ಮೆನ್ಸ್ ಅಲ್ಲಿ ಜನಕ್ಕೆ ಇಷ್ಟ ಆಗೋದು. ಸೊ ಅವರು ರೆಫರ್ ಮಾಡೋರು. ಶಾಂತಂ ಪಾಪಂ 8 ಎಪಿಸೋಡ್ಸ್ ಮಾಡಿದೆ. ಸ್ಟಾರ್ಟಿಂಗ್ ಮಾಡಿದಾಗ ಸಣ್ಣ ಪಾತ್ರ, ಆಮೇಲೆ ಲೀಡ್ ಪಾತ್ರಗಳು, ಅದರಲ್ಲಿ ತುಂಬ ಪ್ರಚಾರ ಆಗೋಕ್ಕೆ ಶುರು ಆಯಿತು. ತದನಂತರ ದಾಸಪುರಂದ್ರ, ಅದರಲ್ಲಿ ಮುಖ್ಯ ಕ್ಯಾರೆಕ್ಟರ್, ತುಂಬ ತುಂಬ ಫೇಮಸ್ ಆಯ್ತು ಅದು. ಇಮಿಡಿಯೇಟಾಗೆ ಗಂಡ ಹೆಂಡತಿ ಅಂತ ಸೀರಿಯಲ್ ಅದು ಮಾಡಿದೆ. ಪ್ಯಾರಲಲ್ಲಿ ನಾನು ಸಿನಿಮಾಸ್ಗೆ ವರ್ಕ್ ಮಾಡ್ತಾಯಿದ್ದೆ. ಸೇಮ್ ಆಡಿಷನ್ನಲ್ಲೇ ಈ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು, ಅದು ಕೂಡ ಆ ಪೀರಿಯಡಲ್ಲಿ ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗಿದ್ದು. ಎನ್ಎನ್ಎ ಮಾಡ್ತಿದ್ದಾಗ ನಾರಾಯಣ್ ಸರ್, ನಾವು ಹಿಂಗೊಂದು 5D ಮೂವಿ ಮಾಡ್ತಾಯಿದ್ದೀವಿ, ಇದಕ್ಕೆ ಸ್ವಲ್ಪ ಅಸಿಸ್ಟ್ ಮಾಡ್ಬೋದಾ ಅಂತ. ಸೊ ಅದು ಒಂದು ಫಸ್ಟ್ ಶೆಡ್ಯೂಲ್ ಮಾಡಿದೆ, ಯಾಕಂದರೆ ಸೆಕೆಂಡ್ ಶೆಡ್ಯೂಲ್ ನನ್ನ ಮದುವೆ ಬಂತು. ಸೊ ಹಾಗಾಗಿ ಸೆಕೆಂಡ್ ಶೆಡ್ಯೂಲ್ ಮಾಡೋಕ್ಕಾಗಿಲ್ಲ, ಫಸ್ಟ್ ಶೆಡ್ಯೂಲ್ ಅಲ್ಲಿ ಅಸಿಸ್ಟ್ ಮಾಡಿದೆ. ಸೊ ಆ ನಾಲೆಜು ಇತ್ತು. ಆಮೇಲೆ ಈ ಮೂವಿಗೆ ಸೇರ್ಕೊಂಡ್ಮೇಲೆ ನಾನೀಗ ನಮ್ಮ ಮ್ಯೂಸಿಕ್ ಗೊತ್ತಿರಲಿಲ್ಲ ಜಾಸ್ತಿ. ಸೊ ಸರ್ ಇನ್ವಾಲ್ವ್ಮೆಂಟ್ ಇದ್ದಾಗ, ಸರ್ ಸಪೋರ್ಟ್ ಕೊಟ್ಟಾಗ ನಾನು
ಎಡಿಟಿಂಗ್ ಸರ್ ಜೊತೇಲಿ ಮಾಡೋಕ್ಕೆ ಶುರು ಮಾಡಿದ್ವಿ, ಅದನ್ನ ಒಂದು ಗೈನ್ ಮಾಡಿದ್ವಿ. ಮ್ಯೂಸಿಕಲ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ, DIL ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ, ಮಿಕ್ಸಿಂಗ್ ಹೇಗಾಗತ್ತೆ. ಸೊ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೊತ್ತಿದ್ರೆ ನನ್ನ ಆ್ಯಕ್ಟಿಂಗ್ ಕೂಡ ಬೆಟರ್ ಆಗತ್ತೆ ಅನ್ನೋ ಉದ್ದೇಶದಲ್ಲಿ ನಂಗೆ ಕಲಿಯೋ ಇಂಟ್ರೆಸ್ಟ್ ಜಾಸ್ತಿ. ಸೊ ಇದು ಜರ್ನಿ ಸರ್, 10 ಇಯರ್ಸ್ ಜರ್ನಿ ಅಂದರೆ ಇದು. ಇದರಲ್ಲಿ ಆಬ್ವಿಯಸ್ಲಿ ನಮ್ಮ ಗುರುಗಳು, ನಮ್ಮ ತಾಯಿಯ ಸಪೋರ್ಟ್ ತುಂಬ, ಅವ್ರು ಇರಬೇಕಿತ್ತು. ಸೊ ನಮ್ಮ ಗುರುಗಳು ಸಪೋರ್ಟ್ ತುಂಬ ಸರ್. ಗೌರಿ ದತ್ತು ಅಂತ ನಮ್ಮ ಅಭಿನಯ ತರಂಗ ಪ್ರಿನ್ಸಿಪಾಲ್, ಮಂಜುನಾಥ್ ಬಡಿಗೇರ್ ಸರ್ ತುಂಬ, ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರ್ತಾರೆ. MD ಪಲ್ಲವಿ ಅವರು, ಯತೀಶ್ ಕೊಳ್ಳೇಗಾಲ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ಕಿರಣ್ ಸರ್, ಅಚ್ಯುತ್ ಕುಮಾರ್ ಸರ್, ಅವರೆಲ್ಲನೂ ಅವ್ರವರಿಂದ ಇನ್ಪುಟ್ಸ್ ಬೇರೆ ಬೇರೆ ಪೀರಿಯಡಲ್ಲಿ ವರ್ಕ್ ಮಾಡಿದ್ದೀವಿ ಸರ್. ಸೊ ನಾವು ಯಾರ ಜೊತೆ ವರ್ಕ್ ಮಾಡ್ತೀವೋ ಅವರೇ ನಮ್ಮ ಟೀಚರ್ಸ್, ಅವರಿಂದ ಏನೋ ಕಲಿತಾ ಇದ್ದೀವಿ. ಈಗ ಬಹಳಷ್ಟು ಜನ ಹೆಲ್ಪ್ ಮಾಡಿದ್ದಾರೆ ಗ್ರೋತಿಗೆ. ಖಂಡಿತ. ಅಂದರೆ ನಾನು ಏನಕ್ಕೆ ಈ ಹಿನ್ನೆಲೆ ಕೇಳಿದೆ ಅಂದರೆ, ಬಿಕಾಸ್ ಪರ್ಟಿಕ್ಯುಲರ್ಲಿ ಏನಕ್ಕೆ ಹಿನ್ನೆಲೆ ಕೇಳಿದೆ ಅಂತಂದರೆ, ದ ವೇ ಸಿನಿಮಾದಲ್ಲಿ ನೀವು ಮಾಡಿರೋ ಪರ್ಫಾರ್ಮೆನ್ಸ್. ಇದ್ರ ಜೊತೆಗೆ ನನ್ನ ಫ್ರೆಂಡ್ಸು ಸರ್. ಹಾಂ, ಈಗ ನನ್ನ ಕೋ-ಆ್ಯಕ್ಟರ್ಸ್ ಇರ್ತಾರಲ್ವಾ, ನನ್ನ ಕೋ-ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡ್ತಿದ್ದಂಗೆ ನಾನು ಅವರಿಂದ ಏನೋ ಪಿಕ್ ಮಾಡ್ತೀನಿ, ನನ್ನಿಂದ ಅವ್ರು ಪಿಕ್ ಮಾಡ್ತಾರೆ. ಇವೆಲ್ಲ ಗ್ರೋತಿನ ಸ್ಟೆಪ್ಸ್. ಸೊ ನನ್ನ ಕೋ-ಆ್ಯಕ್ಟರ್ಸ್ ಅವರು ಮೋರ್ ದೆನ್ ಎನಿಥಿಂಗ್ ನಿಮ್ಮಲ್ಲಿ ಆ ಇನ್ನೋಸೆನ್ಸ್ ಇಲ್ಲ ಅಂದಿದ್ರೆ ಇದು ಮಾಡೋಕ್ಕಿಲ್ಲ. ಅಶೋಕ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ನಾನು ಏನು ಪದ ಹೇಳಿದೆ ಅಂತ. ಹೌದು, ನಾನು ಕಂಡಿದ್ದು ನಿಮ್ಮಲ್ಲಿ, ಅಂದರೆ ಈ ಒಂದು ಸಿನಿಮಾ ವಿಚಾರಕ್ಕೆ ಮಾತಾಡ್ತಾ ಇದು ಮಾಡಿದ್ರೆ ನಿಮ್ಮಲ್ಲಿ ಇರೋಂಥ ಇನ್ನೋಸೆನ್ಸ್ ಇದೆಯಲ್ಲ, ಆ ಇನ್ನೋಸೆನ್ಸು ಅಲ್ಲಿ ಸ್ಕ್ರೀನ್ ಮೇಲೆ ಆ ಒಂದು ಕಲಾವಿದರಿಗೆ ಆ ಇನ್ನೋಸೆನ್ಸ್ ಇದ್ದರೆ ಮಾತ್ರ ಆ ಥರ ಮಾಡೋಕ್ಕೆ ಸಾಧ್ಯ. ಅಂದರೆ ಅಷ್ಟು ಆ ಥರನೂ ಬರೋಕ್ಕೆ ಸಾಧ್ಯ. ಸೊ ಅದೇ ಕಾರಣಕ್ಕೆ ಹಿನ್ನೆಲೆ ಕೇಳಿತು. ನಾಳೆ ದಿನ ಪಿಕ್ಚರ್ ನೋಡಿದಾಗ ಯಾರು ಜಯಸಿಂಹ ಅಂತಂದರೆ ಇಷ್ಟು ವಿಷಯ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ. ತುಂಬ ಒಳ್ಳೆಯ ಭವಿಷ್ಯ ಇದೆ, ತುಂಬ ದೊಡ್ಡದಾಗಿ ಏನೋ ಒಂದು ಆಗೋ ಸೂಚನೆ ಈ ಸಿನಿಮಾ ನಿಮ್ಮ ಪಾಲಿಗೆ ಆಗ್ತಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.